ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಧಾ ಯಶವಂತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ, ಸೊ ಹಾಗಾಗಿ ಎಲ್ಲರೂ ಮನೆಯಲ್ಲೇ ಇದ್ವಿ. ಎಲ್ಲರ ಹೊರಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು, ಸೊ ಫೈನಲಲ್ಲಿ ಅದು ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಯಿತು. ಸೊ ಅದಕ್ಕಿನ್ನೇನು ಮಾಡೋದು, ತೋಟಕ್ಕೆ ಹೋಗೋಣ, ತುಂಬ ದಿನಗಳಾಗಿತ್ತು, ತೋಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲರೂ ಹೋದ್ವಿ. ಅಲ್ಲಿ ಹೋದ್ಮೇಲೆ ನಮ್ಮ ಸಿಸ್ಟರ್ ಅವರೇ ಎಲ್ಲರಿಗೂ ಎಳ್ನೀರು ಕೆಡ್ಕೊಟ್ರು. ಸೊ ಎಲ್ಲರೂ ಕುಡಿದು ತುಂಬ ಎಂಜಾಯ್ ಇತ್ತು ಆ ಮೂಮೆಂಟು. ತುಂಬ ದಿನಗಳಾಗಿತ್ತು ನಮ್ಮ ತೋಟಕ್ಕೆ ಹೋಗ್ದಲೆ. ಸೊ ಎಲ್ಲರೂ ಖುಷಿಯಿಂದ ಎಂಜಾಯ್ ಮಾಡಿದ್ವಿ. ಅದರಲ್ಲೂ ನನ್ನ ಮಗನಿಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡ್ತು. ಅವನಿಗೆ ತೋಟಕ್ಕೆ ಹೋಗೋದು ಅಂದರೆ ತುಂಬ ಇಷ್ಟ. ಪದೇ ಪದೇ ಯಾವಾಗಲೂ ನಮ್ಮ ಅಣ್ಣನ ಜೊತೆಗೆ ಹೋಗ್ತಾನೆ ಇರ್ತಾನೆ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋಗಿದ್ವಿ ಅಂತ ಅವ್ನಿಗೆ ತುಂಬ ಖುಷಿ. ಆಮೇಲೆ ಮಂಡಕ್ಕಿ ಉಸ್ಲು ಮಾಡೋಣ ಅಂತಂದೆಲ್ಲ ಮಂಡಕ್ಕಿ ಏನೇನು ಬೇಕೋ ತೊಗೊಂಡೋಗಿದ್ವಿ. ಸೊ ಆ ಮಂಡಕ್ಕಿ ಉಸ್ಲೂ ಸಹ ಮಾಡಿದ್ವಿ, ತಿಂದು ಎಂಜಾಯ್ ಮಾಡಿದ್ವಿ. ಆ ವೆದರು ಹೆಂಗಿತ್ತು ಅಂತಂದರೆ, ಸೂರ್ಯ ಮುಳುಗ್ತಾ ಇತ್ತು ಸಂಜೆ ಟೈಮು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ ವೆದರ್ಗೆ ಟೀ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತಂದು ಟೀಗೆ ಏನೇನು ಬೇಕು ಎಲ್ಲ ತೊಗೊಂಡೋಗಿದ್ವಿ. 3 ಕಲ್ಲುಗಳೆಲ್ಲ ಜೋಡಿಸ್ಬಿಟ್ಟು ಒಲೆ ಥರ ಎಲ್ಲ ರೆಡಿ ಮಾಡಿ ಸೌದೆ ತಂದು ಸೌದೆನಲ್ಲೇ ಟೀ ಮಾಡೋಣ ಅಂತಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದೇ ಥರನೇ ಎಲ್ಲ ಸೌದೆ ಒಲೆನಲ್ಲೇ ಟೀ ಮಾಡಿದ್ವಿ. ಬಟ್ ಅಲ್ಲಿ ಸೌದೆ ಒಲೆನಲ್ಲಿ ಮಾಡಿದ್ದು ಟೀ ಆಗಲಿ ಅಥವಾ ಏನೇ ಬೇರೆ ಅಡುಗೆ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಚಿಕನ್ನು ಮಟನ್ನು ಸೌದೆ ಒಲೆನಲ್ಲಿ ಮಾಡಿಬಿಟ್ರೆ ಟೇಸ್ಟ್ ಅಂತೂ ಯಮ್ಮಿ. ಸೊ ಟೀ ಮಾಡಿಕೊಂಡು ಎಲ್ಲರೂ ಕುಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಸೊ ಈ ಮೂಮೆಂಟು ಮತ್ತು ಇನ್ನೊಂದು ಯಾವ ಥರ ಏನಾದರೂ ಬಜ್ಜಿ ಅಥವಾ ಏನಾರ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನೆಕ್ಸ್ಟ್ ಮಾಡಿದರೆ ವಿಡಿಯೋ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.